ಜೀವ ಪರಿಹಾರ ಉತ್ತರ. ಬಹಳ ವರ್ಷಗಳ ಹಿಂದೆ ನಡೆದ ಘಟನೆಯಿದು. ಉಜ್ಜಯಿನಿ ಮಹಾರಾಜ ಯುದ್ಧೋತ್ಸಾಹಿಯಾಗಿದ್ದು, ಆತನಿಗೆ ಪ್ರತಿಯೊಂದು ರಾಜ್ಯದ ಮೇಲೆ ಯುದ್ಧ ಮಾಡುವುದೆಂದರೆ ಎಲ್ಲಿಲ್ಲದ ಉತ್ಸಾಹವಾಗಿತ್ತು. ಅದರಿಂದಾಗಿ ಆತ ಪ್ರತಿ ಬಾರಿಯೂ ಅಕ್ಕಪಕ್ಕದ ರಾಜ್ಯದ ಮೇಲೆ ಯುದ್ಧ ಸಾರುತ್ತಿದ್ದ. ಈ ರೀತಿ ನಿರಂತರವಾಗಿ ಯುದ್ಧ ಮಾಡಿ ಉಜ್ಜಯಿನಿ ಸೇನೆಯು ವಿಪರೀತವಾಗಿ ಬಳಲಿಹೋಗಿತ್ತು. ಅಲ್ಲಿರುವ ಸೇನೆಗೆ ಸರಿಯಾದ ಆಹಾರ ಮತ್ತು ಬಟ್ಟೆ ಬರೆಗಳು ಸಹ ಸಿಗುತ್ತಿರಲಿಲ್ಲ. ಒಮ್ಮೆ ಸಭೆಯಲ್ಲಿ ಮಹಾರಾಜನು ತನ್ನ ಮಂತ್ರಿವರ್ಯ ಹಾಗೂ ಸೇನಾಧಿಪತಿಯೊಂದಿಗೆ ಎಂದಿನಂತೆ ಯುದ್ಧತಂತ್ರದ ಬಗ್ಗೆ ಚರ್ಚೆ ಮಾಡುತ್ತಿದ್ದ. ಅವರಲ್ಲಿ ಮೂವರಿಗೆ ಯುದ್ಧವು ವಿರೋಧದ ಮಾತಾಗಿತ್ತು. ಸಭೆ ಮುಗಿದ ನಂತರ ಎಲ್ಲರೂ ಹೊರ ಬಂದರು. ಈ ಮೂವರೂ ಸಹ ಹೊರ ಬಂದು ಯಾರಿಗೂ ಕಾಣದಂತೆ ಒಂದೆಡೆ ನಿಂತು ಮಾತುಕತೆ ಆರಂಭ ಮಾಡಿದರು. ಮೊದಲನೆಯವನು ಹೀಗೆನ್ನುತ್ತಾನೆ, ಇಲ್ಲೇ ಹತ್ತಿರವಿರುವ ಕಾಡಿನಲ್ಲಿ ನಾವು ಅವಿತುಕೊಳ್ಳೋಣ. ಯುದ್ಧ ಸೇನೆ ಹೊರಗೆ ಹೋದ ನಂತರ ನಾವು ಈಚೆ ಬರಬಹುದು. ಆದರೆ ಎರಡನೆಯವನು ತುಂಬಾ ಪುಕ್ಕಲನಾಗಿದ್ದು ಹೀಗೆನ್ನುತ್ತಾನೆ, ಒಂದು ವೇಳೆ ನಾವು ಸಿಕ್ಕಿಹಾಕಿಕೊಂಡರೆ ಅಷ್ಟೇ. ನಮಗೆ ಮರಣದಂಡನೆ ಹೊರತು ಮತ್ತೇನಿಲ್ಲ. ಆದರೆ ಮೂರನೆಯವನು ತುಂಬಾ ಧೈರ್ಯಶಾಲಿಯಾಗಿದ್ದು ಮೊದಲನೆಯವನು ಹೇಳಿದ ಮಾತಿನಂತೆ ನಾವು ಕಾಡಿನಲ್ಲಿ ಅಡಗಿ ಕೂರೋಣ ಎಂದು ನಿರ್ಧರಿಸಿ, ಕೊನೆಗೆ ಎಲ್ಲರೂ ಸೇರಿ ಕಾಡಿಗೆ ಹೋಗಿ ಅವಿತು ಕುಳಿತರು. ಆದರೆ ಅವರ ದುರದೃಷ್ಟವೆನ್ನುವಂತೆ ಯುದ್ಧ ಸೇನೆಯು ಹೊರಗೆ ಹೋಗಲೇ ಇಲ್ಲ. ಕಾದು ಕಾದು ಮೂವರಿಗೂ ಹಸಿವು ಕಾಡತೊಡಗಿತು. ಸಹಿಸಲು ಅಸಾಧ್ಯವಾದಾಗ ಎರಡನೆಯವನು ಇದಕ್ಕಿಂತ ನಾವು ಯುದ್ಧಕ್ಕೆ ಹೋಗಿ ಅಲ್ಲೇ ಮರಣ ಹೊಂದಿದ್ದರೂ ಒಳ್ಳೆಯದಿತ್ತು ಎಂದನು. ಹೀಗೆ ಕುಳಿತು ಕಾಯುತ್ತಿರುವಾಗ ಅದೇ ಕಾಡಿನ ತುದಿಯಿಂದ ಅಗ್ನಿ ಜ್ವಾಲೆ ಕಾಣಿಸಿಕೊಂಡಿತು. ಅದನ್ನು ನೋಡಿ ಸೈನ್ಯಾಧಿಕಾರಿಗಳು ಭಯಭೀತರಾದರು. ಆಗ ಆ ಕೂಡಲೇ ರಾಕ್ಷಸನೊಬ್ಬ ಆ ಜ್ವಾಲೆಯಿಂದ ಹೊರಗೆ ಬಂದ. ಸೈನ್ಯಾಧಿಕಾರಿಗಳು ಹೆದರಿದ್ದನ್ನು ಗಮನಿಸಿದ ರಾಕ್ಷಸ, ಹೆದರಬೇಡಿ, ನಾನು ಜ್ವಾಲಾಸುರ. ನೀವು ಇಲ್ಲೇಕೆ ಬಂದು ಅಡಗಿ ಕೂತಿದ್ದೀರಿ ಎಂದು ಕೇಳಿದ. ಆಗ ಆ ಸೈನ್ಯಾಧಿಕಾರಿಗಳು, ರಾಜನ ಆಜ್ಞೆ ಪಾಲಿಸದೆ ನಾವು ಬೇಸತ್ತು ಹೀಗೆ ಅಡಗಿ ಕೂರಬೇಕಾಯಿತು ಎಂದು ಸತ್ಯವನ್ನೆಲ್ಲ ಹೇಳಿದರು. ಆಗ ಆ ರಾಕ್ಷಸನು ಹೀಗೆನ್ನುತ್ತಾನೆ, ನಿಮ್ಮನ್ನು ನಾನು ಯಾರಿಗೂ ಕಾಣದೇ ಇರುವ ಹಾಗೆ ರಕ್ಷಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಆದರೆ ನೀವು ನನ್ನ ಷರತ್ತು ಪಾಲಿಸಬೇಕು. ಆಗ ಮಾತ್ರ ಇದು ಸಾಧ್ಯ ಎಂದನು. ಆಗ ಸೈನ್ಯಾಧಿಕಾರಿಗಳು ಆ ಷರತ್ತು ಏನೆಂದು ಕೇಳುತ್ತಾರೆ. ಅದಕ್ಕೆ ರಾಕ್ಷಸನು 5 ವರ್ಷ ನಂತರ ನಾನು ನಿಮ್ಮಲ್ಲಿ ಬರುತ್ತೇನೆ ಹಾಗೂ ಪ್ರಶ್ನೆ ಕೇಳುತ್ತೇನೆ. ಅದಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಕು. ಇಲ್ಲದಿದ್ದರೆ ನೀವು ಜೀವನಪರ್ಯಂತ ಮೂವರು ನನ್ನ ಗುಲಾಮರಾಗಿ ಸೇವೆ ಮಾಡಬೇಕಾಗುತ್ತದೆ. ಆಗ ಸೈನ್ಯಾಧಿಕಾರಿಗಳು ಬೇರೆ ದಾರಿ ಕಾಣದೆ ರಾಕ್ಷಸನ ಷರತ್ತು ಒಪ್ಪಿಕೊಂಡರು. ಆಗ ರಾಕ್ಷಸನು ಆ ಮೂವರನ್ನು ಹಿಡಿದುಕೊಂಡು ಹಾರಿ ದೂರದಲ್ಲಿದ್ದ ಬಯಲು ಪ್ರದೇಶದಲ್ಲಿ ಇಳಿಸಿ ಒಂದು ಮಾಂತ್ರಿಕ ದಂಡವನ್ನು ಅವರಿಗೆ ಕೊಟ್ಟು ಹೀಗೆಂದ, ಈ ದಂಡವನ್ನು 3 ಬಾರಿ ಬೀಸಿ ಕೇಳಿಕೊಂಡರೆ ನಿಮಗೆ ಅಗತ್ಯವಿರುವ ಸಂಪತ್ತು ದೊರೆಯುತ್ತದೆ. ಆದರೆ ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬಾರದು. ಹಾಗೂ 5 ವರ್ಷ ನಂತರ ನಾನು ಬಂದಾಗ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಎಂದು ನೆನಪಿಡಿ ಎಂದನು. ಅದಕ್ಕೆ ಕೂಡಲೇ ಮೂವರೂ ಒಪ್ಪಿಕೊಂಡರು. ನಂತರ ರಾಕ್ಷಸ ಮಾಯವಾಗುತ್ತಾನೆ. ಈ ಮೂವರೂ ಆ ದಂಡವನ್ನು ಬೀಸಿ ಸಂಪತ್ತು ಗಳಿಸಿಕೊಂಡು ಅದರಿಂದ ಬೇಕಾದ ಮನೆ, ಮಠ, ಆಸ್ತಿ ಎಲ್ಲವನ್ನೂ ಮಾಡಿಕೊಂಡರು. ಸಂಪತ್ತಿನ ಕೊರತೆ ಇಲ್ಲದೆ ಇದ್ದುದರಿಂದ ಅವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆ ತಲೆ ದೋರಲಿಲ್ಲ. 5 ವರ್ಷಗಳು ಕಳೆಯಿತು. ಒಂದು ದಿನ ಮೂವರಿಗೆ ನೆನಪು ಬಂದಿತು. ರಾಕ್ಷಸ ನಮ್ಮನ್ನು ಭೇಟಿಯಾಗಿ ಹೋಗಿ 5 ವರ್ಷ ಆಗಲು ಇನ್ನೂ ಕೆಲವು ದಿನವಷ್ಟೇ ಬಾಕಿ ಇದೆ. ಅವನು ಕೇಳುವ ಪ್ರಶ್ನೆಗೆ
ನಾವು ಉತ್ತರ ಕೊಡದಿದ್ದರೆ ನಮಗೆ ಉಳಿಗಾಲ ಇಲ್ಲ. ಇದಕ್ಕೆ ಏನಾದರೂ ಮಾಡಿ ಉಪಾಯ ಹುಡುಕಬೇಕು ಎಂದು ಮೂವರು ತಮ್ಮ ಮನೆಯಿಂದ ಹೊರಬರುತ್ತಾರೆ. ಬಹಳ ನಡೆದು ಸುತ್ತಿ ಒಂದು ಕಾಡನ್ನು ತಲುಪುತ್ತಾರೆ. ಹಾಗೂ ಅಲ್ಲಿ ಒಬ್ಬ ವಯಸ್ಸಾದ ಹೆಂಗಸು ಹೋಗುತ್ತಾಳೆ. ಇವರನ್ನು ನೋಡಿ ದುಃಖದಲ್ಲಿರುವುದನ್ನು ಗಮನಿಸಿ ಅವರ ಬಳಿ ಕಾರಣ ಕೇಳುತ್ತಾಳೆ. ಆಗ ಆ ಮೂವರು ಜ್ವಾಲಾಸುರನ ಸಹಾಯ ಹಾಗೂ ಅವನ ಷರತ್ತು ಎಲ್ಲವನ್ನೂ ಬಿಡಿಸಿ ಹೇಳುತ್ತಾರೆ. ಆಗ ಆ ಹೆಂಗಸು ಹೇಳುತ್ತಾಳೆ, ಇಲ್ಲೇ ಸ್ವಲ್ಪ ಒಳಗೆ ಹೋದರೆ ನಿಮಗೆ ಒಂದು ಹಳೆಯ ಕೋಟೆ ಸಿಗುತ್ತದೆ. ಅಲ್ಲಿ ಹೋದರೆ ಬಹುಶಃ ನಿಮಗೆ ಪರಿಹಾರ ಸಿಗಬಹುದು ಎನ್ನುತ್ತಾಳೆ. ನಂತರ ಹೊರಟು ಹೋಗುತ್ತಾಳೆ. ಮೂವರಲ್ಲಿ ಮುಂದೆ ಹೋಗಲು ಈಗ ಯೋಚಿಸುತ್ತಾರೆ. ಅವರಲ್ಲಿ ಮೂರನೆಯವನು ಧೈರ್ಯವಂತನಾಗಿದ್ದರಿಂದ ಆ ಹೆಂಗಸು ಹೇಳಿದಂತೆ ಮಾಡೋಣವೆಂದು ಕಾಡಿನ ಒಳಗೆ ಹೋಗಲು ನಿರ್ಧಾರ ಮಾಡಿದ. ಸ್ವಲ್ಪ ದೂರ ಹೋದಾಗ ಹಳೆಯ ಕೋಟೆ ಅವನ ಕಣ್ಣಿಗೆ ಬಿತ್ತು. ಸ್ವಲ್ಪ ಹೆದರುತ್ತಲೇ ಒಳಗೆ ಹೋದ. ಅಲ್ಲಿ ಒಂದೆಡೆ ಕೋಣೆಯಲ್ಲಿ ವಯಸ್ಸಾದ ಮುದುಕಿಯೊಬ್ಬಳು ಅಡುಗೆ ಮಾಡುತ್ತಿರುವುದು ಕಂಡಿತು. ಈತನನ್ನು ನೋಡಿ ಆ ವೃದ್ಧೆ, ಯಾರು ನೀನು ಎಂದು ಕೇಳಿದಳು. ಆಗ ಆತ ಆಕೆಯ ಪಾದಗಳಿಗೆ ನಮಸ್ಕರಿಸಿ ನಡೆದ ವಿಷಯವನ್ನೆಲ್ಲ ವಿಸ್ತಾರವಾಗಿ ಹೇಳಿದ. ಅದಕ್ಕೆ ಆ ವೃದ್ಧೆ, ನೀನೇನು ಹೆದರಬೇಡ, ಅವನು ನನ್ನ ಮಗಳ ಮಗ. ರಾತ್ರಿ ಇಲ್ಲಿಗೆ ಬಂದು ಮಲಗುತ್ತಾನೆ. ನಾನು ಹೇಗಾದರೂ ಮಾಡಿ ಅವನಿಂದ ಪ್ರಶ್ನೆ ಕೇಳಲು ಪ್ರಯತ್ನಿಸುತ್ತೇನೆ. ನೀನು ಕದ್ದು ಹಿಂದೆ ಅಡಗಿ ಕುಳಿತು ಅದನ್ನೆಲ್ಲ ಆಲಿಸು. ಆಗ ನಿನಗೆ ಉತ್ತರಿಸಲು ಸಹಾಯವಾಗುತ್ತದೆ. ಅದಕ್ಕೆ ಈತ ಒಪ್ಪಿಕೊಂಡ. ರಾತ್ರಿಯಾಯಿತು. ಅಷ್ಟರಲ್ಲಿ ಆ ರಾಕ್ಷಸ ಸದ್ದು ಮಾಡುತ್ತಾ ದಪ್ಪ ಹೆಜ್ಜೆಗಳನ್ನು ಇಟ್ಟು ಬಂದನು. ಆಗ ವೃದ್ಧೆಯು, ಮಗನೇ, ಇಂದಿನ ದಿನ ಹೇಗಿತ್ತು? ಆಹಾರ ಸಿಕ್ಕಿತೇ ಎಂದು ಕೇಳಿದಳು. ಅದಕ್ಕೆ ರಾಕ್ಷಸ, ಇಲ್ಲ ಅಜ್ಜಿ, ಈ ದಿನ ಸಿಗಲಿಲ್ಲ. ನನ್ನ ಅದೃಷ್ಟ ಕೈಕೊಟ್ಟಿತು. ಇನ್ನೂ ಸ್ವಲ್ಪ ದಿನ ಕಳೆದರೆ ನನ್ನ ಅದೃಷ್ಟ ಬದಲಾಗುತ್ತದೆ ಎಂದನು. ಓಹ್, ಹೌದಾ, ಅದು ಹೇಗೆ ಎಂದು ವೃದ್ಧೆ ಆಶ್ಚರ್ಯಚಕಿತಗೊಂಡು ರಾಕ್ಷಸನ ಬಳಿ ಕೇಳಿದಳು. ಅದಕ್ಕೆ ರಾಕ್ಷಸನು, ಇನ್ನೂ ಸ್ವಲ್ಪ ದಿನ ಕಳೆದರೆ ಮೂವರು ಸೈನ್ಯಾಧಿಕಾರಿಗಳು ಹೇಗಿದ್ದರೂ ನನ್ನ ಗುಲಾಮರಾಗುತ್ತಾರೆ. ಅವರಿಂದಲೇ ನಾನು ಎಲ್ಲ ಕೆಲಸ ಮಾಡಿಸಿ ಆರಾಮಾಗಿ ಇರುತ್ತೇನೆ ಎಂದನು. ಅದಕ್ಕೆ ಅಜ್ಜಿ, ಅದು ಹೇಗೆ ಸಾಧ್ಯ ಎಂದು ಕೇಳಿದಾಗ ರಾಕ್ಷಸನು ನಡೆದ ಹಳೆಯ ಕತೆ ಎಲ್ಲ ಹೇಳಿದನು. ಆಗ ಅಜ್ಜಿ ಮಾತುಕತೆ ಮಧ್ಯೆ ಆ ಸೈನ್ಯಾಧಿಕಾರಿಗಳಿಗೆ ಕೇಳಬೇಕಾಗಿದ್ದ ಪ್ರಶ್ನೆ ಹಾಗೂ ಉತ್ತರ ಹೇಗೋ ಮಾಡಿ ತಿಳಿದುಕೊಂಡಳು. ಗೋಡೆ ಹಿಂದೆ ಅಡಗಿದ್ದ ಅಧಿಕಾರಿ ಎಲ್ಲ ಕೇಳಿ ತಿಳಿದುಕೊಂಡ. ಮಾರನೇ ದಿನ ರಾಕ್ಷಸ ಬೆಳಗ್ಗೆ ಹೊರಟು ಹೋದ ಮೇಲೆ ಸಮಯ ನೋಡಿ ಸೈನ್ಯಾಧಿಕಾರಿ ಹೊರ ಬಂದು ವೃದ್ಧೆಗೆ ಧನ್ಯವಾದ ಸಲ್ಲಿಸಿ ಅಲ್ಲಿಂದ ಹೊರಟು ಗೆಳೆಯರ ಬಳಿ ತಲುಪಿ ನಡೆದದ್ದೆಲ್ಲ ಹೇಳುತ್ತಾನೆ. ಸ್ವಲ್ಪ ದಿನ ಕಳೆದು ರಾಕ್ಷಸ ಮೂವರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಹಾಗೂ ಪ್ರಶ್ನೆ ಕೇಳುತ್ತಾನೆ. ಹಾಗೂ ಮೂವರೂ ಸಹ ಅರಳು ಹುರಿದ ಹಾಗೆ ಉತ್ತರ ಹೇಳುತ್ತಾರೆ. ಆಗ ರಾಕ್ಷಸನು ನಿರಾಶೆಯಿಂದ ಅಲ್ಲಿಂದ ಕೂಡಲೇ ಮಾಯವಾಗಿ ಹೋಗುತ್ತಾನೆ.